ಏನೋ ಬೇಗ ಬರಕ್ ಹೇಳ್ದೆ ಎಲ್ರಿಗೂ. ಏನಾಯ್ತು ಮಗ ನಮ್ಮ ಹುಡುಗಿ ಜೊತೆ ಬ್ರೇಕಪ್ ಆಯ್ತು. ಮುಂದಿನ ವಾರ ಅವಳ ಎಂಗೇಜ್ಮೆಂಟ್ ಅಂತೆ. ಕೊಟ್ಲ ಕೈ ಹೇಳ್ದೆ ಗುರು. ನಿನ್ ಕಲರ್ ಏನೋ ಅವಳ ಕಲರ್ ಏನೋ, ನಿನ್ ಬ್ಯಾಕ್ ಗ್ರೌಂಡ್ ಏನೋ ಅವಳ ಬ್ಯಾಕ್ ಗ್ರೌಂಡ್ ಏನೋ, ಸುಮ್ನೆ ದುಡ್ಡು ಹಾಕೊಳಕ್ಕೆ ಟೈಮ್ ಪಾಸ್ ಮಾಡ್ತಾವಳೆ ಅಂತ ಹೇಳ್ದೆ. ನಮ್ಮೇ ಅವಾಯ್ಡ್ ಮಾಡ್ಬಿಟ್ಟ. ಇಕ್ಕದ್ ಹಾಕು. ಓಹೋ ಜಾರಲ್ಲೇ ಶಾಪಿಂಗ್ ಮಾಡಿಸ್ಬೇಕು, ಸೆಲೂನ್ ಅಲ್ಲೇ ಅಡ್ವಾನ್ಸ್ ಮಾಡಿಸ್ಬೇಕು. ಇವ್ನಿಗೆ ಬರೋ 50,000 ಸಂಬಳಕ್ಕೆ ₹1,00,000 ಖರ್ಚು ಮಾಡಿಸ್ತಾಳೆ. ಅದು ಬರೀ ಲೋನ್ ಮಾಡ್ಸೋನೆ. ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಅವಳು ಸಿಗ್ಲಿ ಅಂತ ಕೈ ಮೇಲೆ ಬರೀ ಕರ್ಪೂರ ಹಚ್ತಾನೆ. ಟ್ರೂ ಲವ್ ಅಂತೆ, ನನ್ ಟ್ಯಾಟೂದ್ ಲವ್. ಆಯ್ತು ಸುಮ್ನಿರೋ. ಏನಾಯ್ತಾ? ಅವ್ರ ಅಪ್ಪ ಹೇಳಿದ್ರಂತೆ ಅವನ ಹತ್ರ ಆಸ್ತಿ ಇಲ್ಲ ಏನಿಲ್ಲ, ನಿನ್ ಹೆಂಗ್ ಸಾಕ್ತಾನೆ ಅನ್ಬಿಟ್ಟು ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರಂತೆ. 2 ವರ್ಷದಿಂದ ಜೊತೆ ಓಡಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ವಂತ. ಸರಿ ಬಿಡ, ಅವಳಿಲ್ಲ ಅಂದ್ರೆ ಏನ್ ಇವಾಗ, ನಾವೆಲ್ಲ ಇಲ್ವೇನೋ? ಅದಕ್ಕೆ ಹೇಳೋದು, ಇನ್ಮೇಲಾದ್ರೂ ಸೇವಿಂಗ್ಸ್ ಮಾಡು. ಮಾಡಿರೋ ಸೇವಿಂಗ್ಸ್ ನ ಇನ್ವೆಸ್ಟ್ ಮಾಡು, ಈ ಶೋಕಿ ಎಲ್ಲ ಬಿಟ್ಬಿಟ್ಟು. ಸರಿ ಮಗ, ಆದ್ರೆ ಏನ್ರಲ್ಲಿ ಇನ್ವೆಸ್ಟ್ ಮಾಡೋದು? HDFC ಅವ್ರದ್ದು ಹೊಸ NFO ಬಂದಿದೆ, ಇಂಡಿಯನ್ ಕನ್ಸಂಪ್ಷನ್ ಅಡ್ವಾಂಟೇಜ್ ಫಂಡ್ ಅಂತ. ಇಂಡಿಯನ್ ಕನ್ಸಂಪ್ಷನ್ ಗ್ರೋತ್ ಮೇಲೆ ಫೋಕಸ್ ಮಾಡುತ್ತೋ. ಜಸ್ಟ್ ₹10 NAV ಅಷ್ಟೇ, ಫುಲ್ ಬೂಮಿಂಗ್.